ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ನಾನಿವಾಗ ನಿಮಗೆ ಸೇಬು ಹಣ್ಣಿನ ಹಲ್ವಾ ಮಾಡೋದು ತೋರಿಸ್ತಾ ಇದ್ದೀನಿ. ಅದೇನು ಭಾಳ ವಜ್ಜಿಲ್ರಿ. ನೋಡಿರಿ, ಈಗ ಅದಕ್ಕೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ, ಪಟಾಪಟ್ ಅಂತ ನೋಡ್ಕೊಂಬಿಡ್ರಿ ಫ್ರೆಂಡ್ಸ್. ನೋಡಿ, ನಾನು 2 ಸೇಬು ಹಣ್ಣು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ವಾಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ, ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ತೊಗೋಬೇಕು. ಇಷ್ಟೇ ರೀ ಇದಕ್ಕೆ ಬೇಕಾಗಿರೋ ಐಟಮ್ಮು, ಮತ್ತೇನಿಲ್ಲ. ಕಾರ್ನ್ಫ್ಲವರ್ ಹಿಟ್ಟು ಈಗೇನು ಎಲ್ಲ ಕಡೆ ಸಿಗುತ್ತೆ. ಸಕ್ಕರೆ, ವಾಡಂಬಿ, ದ್ರಾಕ್ಷಿ ಮತ್ತು ಫುಡ್ ಕಲರು ನಿಮಗೆ ಬೇಕಾದರೆ ಹಾಕ್ಕೋಬೋದು. ಇಲ್ಲಿ ನೋಡಿರಿ, ನಾನು ಗ್ಯಾಸ್ ಮೇಲೆ ತುಪ್ಪ ಕಾಯಕ್ಕಿಟ್ಟಿದ್ದೆ. ಅದು ತುಪ್ಪ ಕಾದ್ಮೇಲೆ ಅದಕ್ಕೆ ವಾಡಂಬಿ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ನೆಕ್ಸ್ಟ್ ರೀ, ಅದೇ ಫ್ರೈ ಆದಮೇಲೆ ನೀವು ಅದಕ್ಕೇ ಸಕ್ಕರೆ ಹಾಕ್ಕೋಬೇಕು ಫ್ರೆಂಡ್ಸ್. ಅದರಲ್ಲೇ ಸಕ್ಕರೆ ಹಾಕಿ ಒಂದು ಸೂರ ನೀರು ಹಾಕ್ಬೇಕು ನೋಡಿರಿ, ಭಾಳ ಹಾಕ್ಬೇಡ್ರಿ ನೀರು, ಮತ್ತು ಸ್ವಲ್ಪ ಹಾಕ್ಕೊಳ್ರಿ. ನೋಡಿರಿ, ಈಗ ಇದು ಫ್ರೈ ಆಯ್ತಾರೆ. ಜಾಸ್ತಿ ಹೊತ್ತು ಫ್ರೈ ಮಾಡಬೇಡ್ರಿ, ಯಾಕಂದರೆ ಅದು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನೋಡಿರಿ, ಇವಾಗ ಇದಕ್ಕೆ ನೀವು ಶುಗರ್ ಹಾಕ್ಕೊಂಬಿಡ್ರಿ ಫ್ರೆಂಡ್ಸ್. ಒಂದು ಸ್ವಲ್ಪನೇ ನೀರು ಹಾಕಿರಿ, ಮತ್ತು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡ್ರಿ. ಇದು ಸೇಬು ಹಣ್ಣಿನ ಹಲ್ವ ನಾನು 2 ಸಲ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಯಾವ್ದು ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೋಬೋದು. ನೋಡಿರಿ, ಇವಾಗ ನಾನು ಶುಗರ್ ಹಾಕಿದ್ದೇನೆ ರೀ, ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ಕೊತೀನಿ. ನೋಡಿರಿ, ಪಾನಕ ಬರಬೇಕು ಫ್ರೆಂಡ್ಸ್. ಅದು ಪಾನಕ ನೀವು ಯಾವ ಥರ ಮಾಡ್ತೀರಾ, ಒಂದೇಳೆ ಪಾನಕ ಬರುತ್ತಲ್ಲ, ಆ ಟೈಪು ಪಾನಕ ಬರೋ ಮಟ್ಟನೂ ನೀವು ಫ್ರೈ ಮಾಡ್ಕೊತಾನೆ ಇರ್ರಿ. ನೋಡಿರಿ, ಈಗ ನಾನು ಈ ಕಡೆ ಮಿಕ್ಸಿ ಜಾರಿಗೆ ಸೇಬು ಹಣ್ಣು ಒಂದು ಸ್ವಲ್ಪ ಸಣ್ಣಗೆ ಮಾಡ್ಕೋಬೇಕು. ನೋಡಿರಿ, ನೀವು ಭಾಳ ಸಣ್ಣ ಆಗ್ಬೇಕ್ರಿ ಅದು, ಹಾಗಿದ್ರೆ ಹಲ್ವಾ ಚೆನ್ನಾಗಿ ಬರ್ತೈತೆ ಫ್ರೆಂಡ್ಸ್. ನೋಡಿರಿ, ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿರಿ ಹೆಂಗೆ ಮಾಡ್ಕೊಂಬಂದೇನೆ ಅಂತ ತೋರಿಸ್ತೀನಿ. ಈ ಟೈಪ್ ಆಗ್ಬೇಕ್ರಿ ಫ್ರೆಂಡ್ಸ್. ನೋಡಿರಿ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಸಕ್ಕರೆ ಪಾನಕ ನಾವು ಕಲಿಸ್ತಾ ಇದ್ದೇವಲ್ಲ, ಈಗ ಅದಕ್ಕೆ ನಾವು ಫುಡ್ ಕಲರ್ ಹಾಕ್ಕೋಬೇಕ್ರಿ. ನೋಡಿರಿ, ಒಂದೇಳೆ ಪಾನಕ ನಿಮ್ಗೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್. ಇವಾಗ ಒಂದೇಳೆ ಪಾನಕ ಬಂದಿದೆ ನೋಡಿರಿ. ಈಗ ಅದನ್ನು ಅಷ್ಟು ಅದಕ್ಕೆ ಎಲ್ಲ ಸರ್ವ್ ಮಾಡಿಕೊಂಡು ಸರಿಯಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಗಟ್ಟಿ ಆಗ್ಬೇಕ್ರಿ ಅದು ಅಲ್ವಾ, ಹಾಗಿದ್ರೆ ಮಾತ್ರ ಟೇಸ್ಟ್ ಆಗತ್ತೆ. ಮತ್ತು ಫ್ರೆಂಡ್ಸ್, ನನ್ನ ವಿಡಿಯೋಗೆ ನೀವು ಲೈಕ್ ಮಾಡ್ತೀರಾ, ನನಗೆ ತುಂಬ ಖುಷಿ ಆಗ್ತಾಯಿದೆ. 50 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ನೀವು ನನಗೆ ಜಾಸ್ತಿ ಸಪೋರ್ಟ್ ಮಾಡಿದರೆ ಇನ್ನೂ ವಿಡಿಯೋ ಜಾಸ್ತಿ ಹಾಕ್ತೀನಿ ಫ್ರೆಂಡ್ಸ್. ಇನ್ನೂ 1 ವಾರ ಆಯಿತು ಚಾನಲ್ ಓಪನ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ಭಾಳ ಬೇಕು ಫ್ರೆಂಡ್ಸ್. ನೀವು ಎಷ್ಟು ಸಪೋರ್ಟ್ ಮಾಡ್ತೀರ ನಾನು ಅಷ್ಟು ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ನಾನು ರುಬ್ಬಿರುವಂತಹ ಸೇಬು ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಭಾಳ ಗಟ್ಟಿ ಆಗ್ಬೇಕ್ರಿ ಫ್ರೆಂಡ್ಸ್ ಅದು. ನೋಡಿರಿ, ಹಲ್ವಾ ಅಂತಂದ್ರೆ ಗೊತ್ತಾಗ್ತದಲ್ಲ ನಿಮಗೆ. ಬರ್ತಿ ಗಟ್ಟಿ ಮಾಡ್ಕೊಂಬಿಡಿ ಅದನ್ನು. ನೋಡಿ, ಇದೇ ಥರ ಫ್ರೈ ಮಾಡ್ಕೋಬೇಕ್ರಿ. ಜಾಸ್ತಿ ಹೊತ್ತು ಬಿಟ್ರಿ ಅಂದರೆ ನೀವು ಅದು ತಳ ಹಿಡಿಯುತ್ತೆ. ಒಂದು ಸಲ ಮಾಡಿ ನೋಡಿರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಹಲ್ವಾ. ನಂಗೆ ನೀವೇ ಹೇಳ್ತೀರಾ, ಅಕ್ಕ ಹಲ್ವಾ ಚೆನ್ನಾಗಿತ್ತು ಅಂಥೇಳಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನಾನು ಕೈ ಆಡ್ಕೊತಾನೆ ಇರ್ತೀನಿ. ನೀವು ಕೈ ಆಡ್ಕೊತಾನೆ ಇದು ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್, ಹಾಗಿದ್ರೆ ಮಾತ್ರ ಟೇಸ್ಟ್ ಬರುತ್ತೆ ಅದು. ಇವಾಗ ನೋಡಿರಿ, ಅದು ಆಯ್ತಲ್ಲ. ನೆಕ್ಸ್ಟ್ ಅದಕ್ಕೆ ನೀವು ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡಿದ್ರಲ್ಲ, ಅದನ್ನು ಕಲಸಿ ಹಾಕಬೇಕು. ಕಾರ್ನ್ಫ್ಲವರ್ ಹಿಟ್ಟು ಕಲಸಿ ಹಾಕಿದ ಮೇಲೆ ಅದನ್ನು ಮಾತ್ರ ಬಿಡದೇ ಕೈ ಆಡ್ಕೊತಾನೆ ಇರಬೇಕು. ಅದು ಗಟ್ಟಿಯಾಗೋವರೆಗೂ ಕೈ ಆಡ್ಕೊಳ್ಳಿ ಫ್ರೆಂಡ್ಸ್. ನೋಡಿರಿ, ನಾನು ಸೇಬು ಹಣ್ಣಿನ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಹಾಕಿರಿ, ನಾನು ಮಾಡಿ ತೋರಿಸ್ತೀನಿ ನಂಗೆ ಬಂದರೆ. ನೋಡಿ, ಇವಾಗಿದು ಯಾವ ಥರ ಗಟ್ಟಿ ಹಾಕ್ಕೊತ ಬರ್ತೈತೆ ನೋಡಿ ಫ್ರೆಂಡ್ಸ್. ಈಗ ನೋಡಿರಿ, ಹಲ್ವಾ ರೆಡಿ ಆಯ್ತು ನೋಡಿರಿ. ಈ ಟೈಪ್ ಆಗ್ಬೇಕ್ರಿ ಅದು ಹಲ್ವಾ. ನೀವು ಬೇಕಿದ್ರೆ ಪೀಸಾಗಿ ಕಟ್ ಮಾಡ್ಕೋಬೋದು. ನಾನೇನು ಕಟ್ ಮಾಡಿಲ್ಲ, ಈ ಥರ ಬಟ್ಲಿಗೆ ಹಾಕಿದ್ದೀನಿ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಹಲ್ವಾ. ಟೇಸ್ಟ್ ಮಾಡಿ ನೋಡಿರಿ ನೀವು. ಹಂಗಾದ್ರೆ ನಾನು ನೆಕ್ಸ್ಟ್ ಮತ್ತೊಂದು ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೇನೆ. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.